ನಾವು 7ನೇ ತರಗತಿಯ ವಿದ್ಯಾರ್ಥಿನಿಯರು. ಇಂದು ನಾವು ರಾಷ್ಟ್ರೀಯ ಏಕತಾ ದಿನದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸಿಕೊಳ್ಳುತ್ತೇವೆ. ಭಾರತದಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 31ರಂದು ರಾಷ್ಟ್ರೀಯ ಏಕತಾ ದಿನವನ್ನು ಆಚರಿಸಲಾಗುತ್ತದೆ. ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನವನ್ನು ಏಕತಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು 31 ಅಕ್ಟೋಬರ್ 1825ರಂದು ಜನಿಸಿದರು. 1947ರ ನಂತರ 570ಕ್ಕೂ ಹೆಚ್ಚು ರಾಜಪ್ರಭುತ್ವದ ಸಂಸ್ಥಾನಗಳನ್ನು ರಚಿಸಿದ ಪಟೇಲ್ ಅವರಂತಹ ನಿರ್ಣಾಯಕ ವ್ಯಕ್ತಿಗಳು ಗಣರಾಜ್ಯಕ್ಕೆ ಅಡಿಪಾಯವನ್ನು ಹಾಕಿದರು. ಭಾರತದ ಸರ್ಕಾರವು 2014ರಲ್ಲಿ ರಾಷ್ಟ್ರೀಯ ಏಕತಾ ದಿನವನ್ನು ಪರಿಚಯಿಸಿತು. ಧರ್ಮ, ಭಾಷೆ ಏನೇ ಇರಲಿ, ಭಾರತದ ಪ್ರತಿಯೊಬ್ಬ ನಾಗರಿಕನ ಹೃದಯದಲ್ಲಿ ರಾಷ್ಟ್ರಕ್ಕೆ ಸೇರಿದವರೆಂಬ ಭಾವನೆಯನ್ನು ಉತ್ತೇಜಿಸುವುದು ಈ ದಿನದ ವಿಶೇಷತೆಯಾಗಿದೆ. ಭಿನ್ನತೆ, ಅಜ್ಞಾನ ಮತ್ತು ಪ್ರಾದೇಶಿಕತೆಯ ವಿಚಿತ್ರ ಪ್ರಚೋದನೆಗಳಿಂದ ಅದನ್ನು ರಕ್ಷಿಸಬೇಕು ಎಂದು ಪಟೇಲರು ಹೋಲಿಸಿದ್ದಾರೆ. ಏಕತೆಯು ಏಕ ಭಾರತ ಶ್ರೇಷ್ಠ ಭಾರತವನ್ನು ರೂಪಿಸುತ್ತದೆ. ಏಕತೆ ಎಂಬುದು ಪ್ರತಿ ಪೀಳಿಗೆಯಲ್ಲೂ ನವೀಕರಣಗೊಳ್ಳುವಂಥದ್ದು. ಈ ದಿನದ ಆಚರಣೆ ನಮಗೆ ರಾಷ್ಟ್ರದ ಶಕ್ತಿಯನ್ನು ಅತ್ಯಂತ ಏಕತೆ, ಸಮಗ್ರತೆ ಮತ್ತು ಭದ್ರತೆಯೊಂದಿಗೆ ಪುನರುಚ್ಚಾರ ಮಾಡಿಕೊಡುತ್ತದೆ. ಈ ದಿನವನ್ನು ದೇಶಾದ್ಯಂತ ಸಾರ್ವಜನಿಕ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಅತ್ಯಂತ ಉತ್ಸಾಹದಿಂದ ಆಚರಿಸುತ್ತಾರೆ. ನರೇಂದ್ರ ಮೋದಿ ಅವರು ಅಕ್ಟೋಬರ್ 31, 2018ರಂದು ಏಕತಾ ಪ್ರತಿಮೆಯನ್ನು ಗುಜರಾತಿನ ಕೇವಡಿ ಎಂಬಲ್ಲಿ ಉದ್ಘಾಟಿಸಿದರು. ಏಕತಾ ಪ್ರತಿಮೆಯು ವಿಶ್ವದ 591 ಅಡಿ ಎತ್ತರದ ಪ್ರತಿಮೆಯಾಗಿದೆ. ಬಹು ಭಾಷೆ, ಬಹು ಸಂಸ್ಕೃತಿಯ ಕೇಳದ ಭಾರತದಂತಹ ರಾಷ್ಟ್ರಗಳಲ್ಲಿ ಏಕತೆ ಬಹು ಮುಖ್ಯವಾಗಿದ್ದು, ಏಕತೆಯು ನಮ್ಮ ಉಸಿರಾಗಬೇಕು. ಐಕ್ಯತೆಯನ್ನು ಬೆಳೆಸೋಣ, ಉಳಿಸೋಣ ಎಂದು ಹೇಳುತ್ತಾ ನಮ್ಮ ಮಾತನ್ನು